ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ನಮ್ಮ ವಾರ್ತಾ ಮತ್ತು ಪ್ರಸಾರ ಸಚಿವ ವೈಷ್ಣವ್ ಅಶ್ವಿನಿ ಅಥವಾ ಅಶ್ವಿನಿ ವೈಷ್ಣವ್ ನಮ್ಮ ಮೋದಿಯವರ ಅತ್ಯಂತ ನಂಬುಗೆಸ್ತ ಬಂಟರು. ಅವರಿದ್ದವರು ಒಂದು ಒಳ್ಳೆಯ ಸುದ್ದಿಯನ್ನು ಹೇಳಿದರು. 14 ಬೆಳೆಗಳಿಗೆ ನಾವು ಕನಿಷ್ಠ ಬೆಂಬಲ ಬೆಲೆ ಹೆಚ್ಚು ಮಾಡಿದ್ದೀವಿ, 14 ಬೆಳೆಗಳಿಗೆ ಹೆಚ್ಚು ಮಾಡಿದ್ದೀವಿ, ಬೆಂಬಲ ಬೆಲೆ ಹೆಚ್ಚು ಮಾಡಿದ್ದೀವಿ ಅಂತ ಹೇಳಿದರು. ಭಾಳ ಸಂತೋಷ ವಿಷಯ. ಮಾಡಿದ್ದು ಭಾಳ ಒಳ್ಳೆಯದು. ಅದು ವಿಶೇಷವಾಗಿ ಬೆಳೆಗಳು 14 ಬೆಳೆ ಅಂದ್ರೆ ನಿಮಗೆ ಗೊತ್ತಿದ್ದಂಗೆ ಭತ್ತ ಗ್ರೇಡ, ಜೋಳ ಹೈಬ್ರಿಡ, ಮಾಲ್ದಂಡಿ ಜೋಳ, ಸಜ್ಜಿ, ರಾಗಿ, ಮೆಕ್ಕೆಜೋಳ, ತೊಗರಿ, ಹೆಸರು ಕಾಳ, ಉದ್ದ, ನೆಲಗಡಲೆ, ಸೂರ್ಯಕಾಂತಿ ಬೀಜ, ಸೋಯಾಬೀನ್, ಹಳದಿ, ಎಳ್ಳು, ಹುಚ್ಚೆಳ್ಳು, ಹತ್ತಿ ಮಧ್ಯಮ ಎಳೆ, ಹತ್ತಿ ಉದ್ದಿನ ಎಳೆ, ಇವೆಲ್ಲ ಒಂದು 14 ಬೆಳೆಗಳದಾವ. ಈ 14 ಬೆಳೆಗಳು ನಾವು ಹೆಚ್ಚು ಮಾಡಿದ್ದೀವಪ್ಪ ಬೆಂಬಲ ಬೆಲೆ ಅಂಥೇಳಿ 9% ಏರಿಕೆ ಮಾಡೀವಿ ಅಂತ ಹೇಳಿಕೊಂಡ್ರು ನಮ್ಮ ಅಶ್ವಿನಿ ವೈಷ್ಣವ್ ಅವರು. ಈ ಸ್ಟೇಟ್ಮೆಂಟ್ ನೋಡಿದ ತಕ್ಷಣ ಎಲ್ಲರೂ ಖುಷಿ. ಯಾಕಂತಂದರೆ ಈಗ ಬಿಹಾರ ಚುನಾವಣೆ ಬಂತು, ನಿಮಗೆ ಗೊತ್ತದ. ಬಿಹಾರದಲ್ಲಿ ಅಗ್ರಿಕಲ್ಚರ್ ಬೇಸದ, ಆಲ್ರೆಡಿ APMC ಮಾರ್ಕೆಟ್ ದಿವಾಳಿದ್ದು ಹೋಗ್ಯದ. ಅಲ್ಲಿ ರೈತ ಒದ್ದಾಡ್ತಾ ಇದ್ದಾನೆ, ಬೆಲೆ ಇಲ್ಲದ. ಅವ್ರಿಗೆ ಇವತ್ತು ನಾವು 9% ಹೆಚ್ಚು ಮಾಡೀವಿ ಅಂದ್ರೆ ಸಹಜವಾಗಿ ಆಸೆ ಕೊಡ್ತದೆ, ಒಳ್ಳೆ ಕೆಲಸ ಮಾಡಿದ್ರೆ. ಮೇಲೆ 2,000 ರೂಪಾಯಿ ಕೊಡ್ತಾರೆ 4 ತಿಂಗಳಿಗೆ ನಮ್ಮ ಮೋದಿಜಿಯವರು. ಹೀಗಾಗಿ ಅಲ್ಲಿ ರೈತರಿಗೆ ಅನುಕೂಲ ಆಗ್ತದೆ. ಮೋದಿಯವರಿಗೆ ಅಲ್ಲಿ ಬಿಹಾರಿಗಳು ಹೆಚ್ಚು ಮತ ಹಾಕ್ಬೋದು ಅನ್ನುವಂಥ ದೂರದ ಆಸೆಯಿಂದ 9% ಹೆಚ್ಚು ಮಾಡಿದಾರೆ ಈ ಬೆಳೆಗಳ ಸಲುವಾಗಿ. ಭಾಳ ಸಂತೋಷ. ಇಲ್ಲೇ ನಾವು ಒಂದು ಪ್ರಶ್ನೆ ಮಾಡಬೇಕಾಗುತ್ತೆ ಇವ್ರಿಗೆ. ನೀವು ಹೆಚ್ಚು ಮಾಡಿದಿರಿ, ಅಡ್ಡಿ ಇಲ್ಲ, ಭಾಳ ಒಳ್ಳೆಯ ಕೆಲಸ. ಒಂದಿಷ್ಟು ನೀವು ಆಹಾರ ಪದಾರ್ಥಗಳನ್ನ, ಈ ಬೆಳೆಗಳನ್ನ ತೆಗೆದುಕೊಳ್ತೀರಿ, ಅದು ಒಪ್ಪಂಥ ವಿಷಯ. ಅದು ಎಲ್ಲ ಬೆಳೆ ತೊಗೊಳ್ಳೋದಿಲ್ಲ ನೀವು. ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರದ ಕೆಲಸ. ಕೇಂದ್ರ ಸರ್ಕಾರ ಎಲ್ಲ ಬೆಳೆಗಳನ್ನ ತೊಗೊಳ್ಳೋದಿಲ್ಲ. ಒಂದಿಷ್ಟು ಮುಖ್ಯವಾಗಿ ಭತ್ತ ಆಗಿರ್ಬೋದು, ಗೋಧಿ ಆಗಿರ್ಬೋದು, ಒಂದಿಷ್ಟು ತೊಗೊಳ್ತೀರಿ. ಎಣ್ಣೆ